ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೂತ್ಕೋ. ಏನ್ ಸುಶೀಲಾ, ತುಂಬಾ ಅಪರೂಪ ಆಗ್ಬಿಟ್ರೆ. ಏನಣ್ಣ, ಸುಶೀಲನ ವಾಕಿಂಗ್ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಶುಗರಾ? ಹಾಗೆಲ್ಲ ಏನೂ ಇಲ್ಲಮ್ಮ, ನಿಮ್ಮನ್ನ ನೋಡೋಣ ಅಂತಾನೆ ಬಂದ್ವಿ. ನಮ್ಮನ್ನ? ಏನೇ ವಿಶೇಷ? ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಯ್ತು, ಇನ್ವಿಟೇಷನ್ ಕೊಡೋಣ ಅಂತ ಬಂದೆ. ಯಾರಿಗೆ? ಚಿಕ್ಕ ಮಗಳಿಗ? ಅಬ್ಬಬ್ಬ, ಲಾಟ್ರಿ. ಸಂಬಂಧಿಕರಲ್ಲ, ಇಲ್ಲ ಹೊಸ ಸಂಬಂಧನ? ಇಲ್ಲ, ಹೊಸ ಸಂಬಂಧ. ನಮ್ಮ ಅಕ್ಕನ ಮಗನ ಮದುವೆ ಇತ್ತು, ಅಲ್ಲಿ ನನ್ನ ಮಗಳು ನೋಡಿ ಒಪ್ಕೊಂಡ್ರಂತೆ. ಅವರೇ ಬಂದು ಮನೆಗೆ ಕೇಳಿದ್ರು, ದೊಡ್ಡ ಸಂಬಂಧ, ಅದಕ್ಕೆ ಒಪ್ಕೊಂಡ್ಬಿಟ್ವಿ. ದಯವಿಟ್ಟು ನೀವೆಲ್ಲ ಮದುವೆಗೆ ಬರಬೇಕು. ಮೈಸೂರಲ್ಲಿ ಮದುವೆ, ಇಲ್ಲಿಂದಾನೆ ಬಸ್ ಓಡುತ್ತೆ. ಹಿಂದಿನ ದಿವಸನೇ ಬರಬೇಕು, ಮಿಸ್ ಮಾಡಬಾರ್ದು. ಅದು ಮೈಸೂರಲ್ವಾ, ನಮ್ಮ ಯಜಮಾನ್ರಿಗೂ ರಜೆ ಸಿಗ್ಬೇಕಲ್ವಾ. ಆದ್ರೆ ನಿಮ್ಮ ಮಗಳು ತುಂಬ ಪುಣ್ಯ ಮಾಡಿದ್ದಾಳೆ. ಅದು ನಿಜನೇ. ಹೌದು ಕೌಸಲ್ಯ ಅವರೇ, ನಿಮ್ಮ ಮಗಳಿಗೆ ಗಂಡು ಬಂದಿತ್ತಂತೆ? ಅಯ್ಯಯ್ಯೋ, ಅದು ಹುಡುಗ ಅಲ್ಲ ರೀ, ಗಂಧರ್ವನೇ ದೇವಲೋಕದಿಂದ ಇಳಿದು ಬಂದ ಹಾಗಿತ್ತು. ಆ ಕಲರು, ಅವರಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ಫೇರ್ ಅಂಡ್ ಲವ್ಲಿ ತಿನ್ಬಿಟ್ಟಿದ್ರು ಅನ್ಸುತ್ತೆ. ಆ ಕಲರು ಹಾಲ್ನಂತ ಕಲರು. ಹುಡುಗ ಫಾರಿನ್ನಲ್ಲೇ ಸೆಟ್ಲ್ ಆಗಿದ್ದಾನೆ. ನಿಮ್ಮ ರೇವತಿನ ಆದಷ್ಟು ಬೇಗ ಮದುವೆ ಮಾಡಿಕೊಟ್ಬಿಡಿ ಆಂಟಿ, ಫಾರಿನ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಕಾಲು ಹಿಡ್ಕೊಳ್ಳೋದೊಂದು ಬಾಕಿ. ನಮ್ಗೆ ಯಾಕೋ ಅದು ತುಂಬ ದೂರ ಅನ್ನಿಸ್ತು. ಅದು ಅಲ್ಲದೆ ಚಿಕ್ಕ ಮಗಳು ಬೇರೆ ಅಲ್ವಾ, ಚೂರು ಪ್ರೀತಿ ಜಾಸ್ತಿ. ಅದು ಅಲ್ಲದೆ ಮಕ್ಕಳು ಮರಿ ಆದಮೇಲೆ ಬಾಣಂತನಕ್ಕೆ ಅಂತ ವೀಸಾ, ಪ್ಲೇಟ್ ಅಲ್ಲಲ್ಲ ಪಾಸ್ಪೋರ್ಟು ಇದೆಲ್ಲ ಬೇಕಲ್ವಾ. ಅದು ಅಲ್ಲದೆ ಫಾರಿನ್ನಲ್ಲಿ ತುಂಬ ಚಳಿ ರೀ, ನನ್ನ ಬೇರೆ ಶೀತ, ಅದಕ್ಕೆ ಬೆಳ್ಕೊಲ್ಲಾಗಲ್ಲ ಅಂದ್ಬಿಟ್ಟೆ. ಸಾಕು, ಸುಮ್ಮನೆ ಇರ್ರಿ, ಯಾಕೆ ಸುಳ್ಳು ಹೇಳ್ತೀರಾ? ನಿಮ್ಮ ಮನೆ ಹೆಣ್ಮಕ್ಳು ಸರಿ ಇಲ್ಲ ಅಂತ ಜೋರ್ ಜಗಳ ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರಂತೆ. ಮಂಜುಳಾ ನಂಗೆಲ್ಲ ಹೇಳಿದಾಳೆ. ಇವ್ರದ್ದು ಅತಿ ಆಯ್ತಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇವ್ರನ್ನ ಮನೆಯಿಂದ ಆಚೆ ಕಳ್ಸಕ್ಕಾಗ್ತಿಲ್ಲ. ಇವ್ರು ಹೋಗ್ಲಿಲ್ಲ ಅಂದ್ರೆ ಈ ಮನೆ ಉಳಿಯಲ್ಲ. ಏನಿಲ್ಲ ಅವರೇ, ಅಂತರನ್ನು ಹುಡ್ಕೊಂಡು ಹೋಗಿದ್ರಂತೆ. ಸಿಕ್ಕಿದ್ರಾ? ಅವ್ರು ಸಿಕ್ಕಿದ್ರೆ ನೀವಿಲ್ಲಿರ್ತಾ ಇರಲಿಲ್ಲ ಬಿಡಿ ಅಲ್ವಾ. ತುಂಬ ಯೋಚನೆ ಮಾಡಬೇಡಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಅದೇನೋ ಏಜೆಗೆ ನಾನೇ ಇಂಪಾರ್ಟೆಂಟು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಮೆರಿತಾ ಇದ್ರಿ. ಏಜೆಗೆ ಯಾರು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕಿತ್ತು, ಅದಕ್ಕೆ ಒಂದು ಸಣ್ಣ ಚಮಕ್ ಕೊಟ್ಟೆ. ಫೋನ್ ಕಾಲ್ ಬಂದಿರಬೇಕಲ್ಲ, ಕ್ಲೂ ಸಿಕ್ಕಿರಬೇಕಲ್ಲ, ಫೋನ್ ನಂಬರ್ಗೋಸ್ಕರ ತುಂಬ ಒದ್ದಾಡಿರ್ಬೇಕಲ್ಲ. ಇದೆಲ್ಲ ನನಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಂ, ಇದೆಲ್ಲ ಮಾಡ್ತಿದ್ದು ನಾನೇ. ಜಸ್ಟ್ ಅಂತಾರ ಅನ್ನೋ ಹೆಸರು ಕಿವಿಗೆ ಬಿತ್ತು ಅಷ್ಟೇ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮೀಟಿಂಗ್ ಬಿಟ್ಟು ಏಜೆ ತಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸೊಸೈಟಿಲಿ ತನ್ನ ವ್ಯಾಲ್ಯೂ ಏನು ಅನ್ನೋದನ್ನು ಮರೆತು ಬೀದಿ ಅಲ್ಲಾಡ್ತಿದ್ದ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಜೊತೆಲಿರೋರಿಗೆ ನೋವಾಗ್ತಾ ಇದೆಯಾ, ಅವ್ರು ಕಂಫರ್ಟಬಲ್ ಆಗಿದ್ದಾರಾ ಅಂತ ನೋಡ್ಕೊಳ್ಳೋ ಏಜೆ ತಿಂದ್ರ ಅಂತನೂ ಕೇಳಲಿಲ್ಲ. ಗಾಯ ಆಗಿ ರಕ್ತ ಬರ್ತಿದ್ರು ಹೇಗಿದೆಯಾ ಅಂತ ಕೇಳಲಿಲ್ಲ. ಕಡೆ ಪಕ್ಷ ಒಂದು ತೊಟ್ಟು ನೀರು ಕುಡಿಯೋಕ್ಕೂ ಬಿಡಲಿಲ್ಲ. ಇದಕ್ಕೆಲ್ಲ ಕಾರಣ ಅಂತರ ಅನ್ನೋ ಹೆಸರು. ಈ ಮನೆಗೆ ಆ ಹೆಸರೊಂದೇ ಸಾಕು. ನೀನೇನೇ ಮಾಡಿದ್ರು ನಿನ್ನ ಜಾಗ ಇಲ್ಲೇ. ಹಲೋ, ಒಂದು ವಿಷಯ ತಿಳ್ಕೊಳ್ಳಿ, ಈ ಮನೇಲಿ ಅಂತರ ಇಲ್ಲ ಅಂದ್ರೂ ಅವಳ ಹೆಸರಲ್ಲೇ ಆಳ್ತಿದ್ದಾಳೆ.
ಇದು ನಿಮಗೆ ಪ್ರೂವ್ ಮಾಡಬೇಕಿತ್ತು, ಮಾಡಿದ್ದೀನಿ. ಇನ್ಮೇಲಾದರೂ ಈ ಮನೇಲಿ ನಿಮ್ಮ ಜಾಗ ಏನು ಅಂತ ಅರ್ಥ ಮಾಡಿಕೊಂಡು ಮುಂದುವರಿರಿ. ಇಲ್ಲ ಅಂದರೆ ವಿಕ್ರಮ್, ಇದನ್ನೆಲ್ಲ ನೀವೇ ಮಾಡಿದ್ದ? ನೋಡು, ಇದನ್ನೆಲ್ಲ ಒಳಗೆ ಮಾತಾಡೋಣ, ಹೋಗು. ಇಲ್ಲ ವಿಕ್ರಮ್, ಈಗಲೇ ನನಗೆಲ್ಲ ವಿಷಯನೂ ಗೊತ್ತಾಗಬೇಕು. ಬೇಡ ಛಾಯಾ, ಇದನ್ನೆಲ್ಲ ಮೂರನೇವ್ರ ಮುಂದೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನೀನು ಒಳಗೆ ಹೋಗು. ನೀನ್ ಮಾಡ್ತಾ ಇರೋ ತಪ್ಪಿಂದ ಇಲ್ಲಿ ಎಲ್ಲರೂ ಸಫರ್ ಆಗ್ತಿದ್ದಾರೆ. ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹೇಳಿ ವಿಕ್ರಮ್, ಇದನ್ನೆಲ್ಲ ಮಾಡ್ತಿರೋದು ನೀನೇನಾ? ಏಜೇನ ಬೇರೆಯವ್ರ ಕೈಲಿ ಆಡ್ಸೋಕ್ಕಾಗುತ್ತೆ ಅಂದ್ಕೊಂಡಿದ್ಯಾ? ಅವನ್ನ ಆಡಿಸ್ಬೇಕು ಅಂದರೆ ಈ ವಿಕ್ರಮ್ ಕೈಲಿ ಮಾತ್ರ ಸಾಧ್ಯ. ನನಗೆ ಹೇಗೆ ಬೇಕೋ ಆಗ ಆಡಿಸ್ತೀನಿ ಅವನ್ನ. ನನಗೇನಾದ್ರು ಬೋರ್ ಆದರೆ ಆಟನೇ ಮುಗಿಸ್ತೀನಿ. ಪ್ಲೀಸ್ ವಿಕ್ರಮ್, ಇದೆಲ್ಲ ಬೇಡ. ಕೈ ಮುಗಿದು ಕೇಳ್ಕೊತೀನಿ. ಏಜೆ ತುಂಬಾ ಒಳ್ಳೆಯವರು. ಅವ್ರನ್ನ ಮೊದಲಿಂದ ನೀನು ನೋಡ್ಕೊಂಡು ಬಂದಿದೀಯಲ್ವಾ? ಆದ್ರೆ ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೋಪ? ನೀನ್ ಮಾಡ್ತಿರೋದ್ರಿಂದ ಈ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಗೊತ್ತಾ? ಎಲ್ಲರ ಮೇಲೆ ಎಷ್ಟು ಎಫೆಕ್ಟ್ ಆಗ್ತದೆ ಗೊತ್ತಾ? ಪ್ಲೀಸ್ ವಿಕ್ರಮ್, ಇದನ್ನ ಇಲ್ಲಿಗೆ ಬಿಟ್ಬಿಡು. ನೋಡು ಛಾಯಾ, ನನ್ನ ವಿಷಯದಲ್ಲಿ ನೀನು ಮೂಗು ತೋರ್ಸಕ್ಕೆ ಬರಬೇಡ. ಈ ಮನೇಲಿ ಇದೆಯಾ ತಾನೆ, ಸುಮ್ಮನೆ ಇದ್ಬಿಡು. ಹೆಂಡತಿ ಅನ್ನೋ ಕಾರಣಕ್ಕೆ ನೀನು ಉಳಿಸಿದ್ದೀನಿ. ಇಲ್ಲ ಅಂದಿದ್ರೆ ನೀನು ನನ್ನ ಗಂಡ. ನೀನೇನೇ ಮಾಡಿದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನೀನ್ ಬುದ್ಧಿನ ಇವ್ರ ಮನೆಯವ್ರ ಮೇಲೆ ತೋರಿಸ್ಬೇಡ. ಇದು ಸರಿ ಅಲ್ಲ ವಿಕ್ರಮ್, ನನ್ ಮಾತು ಕೇಳು. ನೀನ್ ಇವತ್ ಬದಲಾಗ್ತೀಯ, ನಾಳೆ ಬದಲಾಗ್ತೀಯ ಅಂತ ನಾನು ಕಾಯ್ತಾನೆ ಇದ್ದೀನಿ. ಆದ್ರೆ ನೀನ್ ಬದಲಾಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲ ನೀನ್ ಈ ರೀತಿ ಏನಾದ್ರೂ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ವಿಕ್ರಮ್. ನಾನು ಹೋಗ್ತಾ ಇರೋ ದಾರಿನಲ್ಲಿ ಸಂಬಂಧನ ಗಾಳಿಗೆ ತೂರಿದ್ದೀನಿ. ನನಗೆ ನನ್ನ ಗುರಿ ಅಷ್ಟೇ ಮುಖ್ಯ. ಅದಕ್ಕೇನಾರು ನೀನು ಅಡ್ಡ ಬಂದರೆ ನಾನು ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯ? ಸಾಯಿಸ್ತೀಯಾ? ಆಯ್ತು, ಸಾಯಿಸು. ಈ ಮನೆಯಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ಕಾರಣ ನಾನೇ ಅಂತ ಅನ್ಕೋತಿದ್ದಾರೆ. ತಪ್ಪು ಮಾಡದೆ ಆರೋಪ ಕೇಳೋ ಬದಲು ಸಾಯೋದೇ ಮೇಲು ವಿಕ್ರಮ್. ಸಾಯಿಸ್ಬಿಡು, ಒಂದೇ ಸಲ ಸತ್ತು ಹೋಗ್ಬಿಡ್ತೇನೆ. ಗಂಡ ಹೆಂಡತಿ ಮಧ್ಯ ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ. ಏಜೆ ಮುಂದೆ ಎಷ್ಟು ಚೆನ್ನಾಗಿರ್ತಾರೆ. ಮೋಸ್ಟ್ಲಿ ಇದೇ ರೀಸನ್ಗೆ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆದರೆ ಛಾಯಾ ಅವರು ತುಂಬ ಒಳ್ಳೆಯವರು. ನಾನು ಏನೇನೋ ಬೈದ್ಬಿಟ್ಟು ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಛೇ, ಕೌಸಲ್ಯ, ಜೀವನ ಪರ್ಯಂತ ನಿಮ್ಮ ಮಗಳನ್ನ ಮನೇಲೇ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದಿರೋ ಹೇಗೆ? ಹೀಗೆ ಆದರೆ ರೇತಿ ಮದುವೆ ಆಸೆನ ಬಿಟ್ಟು ಬಿಳಿ ಬಟ್ಟೆ ತೊಟ್ಕೊಂಡು ಆಶ್ರಮ ಸೇರ್ಕೋತಾಳೋ ಏನೋ. ನೋಡಿ, ನೀವು ಅನ್ಕೊಂಡ ಹಾಗೆ ಏನೂ ಇಲ್ಲ. ಬೇರೆಯವ್ರ ಹತ್ರ ಇದೆ ಅಂತ
ನಾವೇನು ಹೊಟ್ಟೆ ಊರಿ ಪಡೆಯೋ ಜನ ಅಲ್ಲ. ನಮ್ಮ ಹತ್ರ ಇಲ್ಲದೆ ಇದ್ರು ಇದೆ ಅಂತ ಬದುಕ್ತೀವಿ. ನೀವು ಹೀಗೆ ತಪ್ಪಾಗಿ ಮಾತಾಡಬೇಡಿ. ಅಯ್ಯೋ, ನಾನೇನಿಲ್ಲದೆ ಇರೋದು ಹೇಳಿದೆ ಕೌಸಲ್ಯ, ಇರೋದನ್ನೇ ಹೇಳಿದೆ ಅಲ್ವಾ ಕೌಸಲ್ಯ. ಪಾಪ ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಬಿಡಿ. ಪಾಪ ಆ ದೇವರು ನಿಮಗೆ ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟಿದ್ದಾನೆ, ಆ ದೇವ್ರ ತಪ್ಪು. ಒಂದು ಗಂಡಾದರೂ ಇದ್ದಿದ್ರೆ ವಯಸ್ಸಾದ ಕಾಲದಲ್ಲಿ ಒಂದು ತನ್ನನಾದರೂ ಹಾಕ್ತಿದ್ದ. ಆದರೆ ಏನು ಮಾಡ್ತೀರಾ, ಇಬ್ಬರು ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ರೆ ಕಡೆಗಾಲದಲ್ಲಿ ನಮ್ಮನ್ನು ಯಾರು ನೋಡ್ಕೋತಾರೋ ಏನೋ ಅಂತ ರೇವತಿನ ಹಾಗೆ ಉಳಿಸ್ಕೊಂಡಿದ್ದೀರೋ ಏನೋ. ನಿಮ್ಮದೇ ಪುಣ್ಯ ಬಿಡಿ ಕೌಸಲ್ಯ ಅವರೇ. ಲೀಲಾ ಮದುವೆನೂ ಹಾಗಾಗೋಯ್ತು. ಅಳಿಯ ಅಂತೂ ಭರ್ಜರಿ ಅವ್ರು ಸಿಕ್ಕಿದ್ದಾರೆ. ರೇವತಿ ಮದುವೆನೂ ಅವರೇ ಮಾಡಿಸ್ತಾರಂತೆ. ಎಂಥ ಅದೃಷ್ಟ ನೋಡಿ ನಿಮ್ಮದು. ಒಂದು ಬಿಡುಗಾಸಿಲ್ದಂಗೆ 2 ಮದುವೆನೂ ಮಾಡಿ ಮುಗಿಸ್ತಾ ಇದ್ರ. ಇಂಥ ಅದೃಷ್ಟ ಯಾರಿಗೂ ಸಿಗಲ್ಲ ಬಿಡಿ. ನೀವೇನೇ ಹೇಳಿ ಕೌಸಲ್ಯ, ಮಗಳ ಮದುವೆಗೆ ತವ್ರ ಮನೆಯಿಂದ 1 ಗ್ರಾಮ್ ಚಿನ್ನನೂ ಹಾಕಲಿಲ್ಲ ಅಂದರೆ ಅದು ಮದುವೆನೇ ಅನ್ನಿಸ್ಕೊಳ್ಳಲ್ಲ ಬಿಡಿ. ಏನೋ ಅಪ್ಪ, ನಿಮ್ಮ ಪುಣ್ಯಕ್ಕೆ ಅಳಿಯಾಗಿ ಏಜೆ ಸಿಕ್ಕಿದ್ದಾರೆ. ಕೊನೆವರೆಗೂ ಅವ್ರ ನೆರಳಲ್ಲೇ ಕಾಲ ಕಳಿಬೇಕು ಅಂದ್ಕೊಂಡಿದ್ದೀರೋ ಏನೋ. ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟದ ರೇಖೆ ಇದೆ ಅನ್ಸುತ್ತೆ, ಅದಕ್ಕೆ ಲಾಟ್ರಿ ಹೊಡೆದಿರೋದು. ಅಳಿಯನ ಬ್ಯಾಂಕಲ್ಲೇ ಕೆಲಸ, ಅಳಿಯನೇ ಮನೆ ನೋಡ್ಕೋತಾ ಇದ್ದಾನೆ, ಅಳಿಯನೇ ಮದುವೆನೂ ಮಾಡಿಸ್ತಾ ಇದ್ದಾನೆ. ಅಳಿಯನ ನೆರಳಲ್ಲಿ ಬದುಕಬೇಕು ಅಂದರೆ ಪುಣ್ಯ ಮಾಡಿರಬೇಕು ಬಿಡಿ. ತುಂಬ ಮನೆಗೆ ಇನ್ವಿಟೇಷನ್ ಕೊಡೋದಿದೆ ರೀ, ನಡೀರಿ ರೀ, ನಾವು ಬರ್ತೀವಿ. ಮರಿದೆ ಮದುವೆಗೆ ಬನ್ನಿ. ಹಾಂ, ನಡೀರಿ. ಲೀಲಾ ಅವರೇ, ಮತ್ತೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಹಾಗೇನಾದರೂ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಚಾಯ್ ಅವರೇ, ಪ್ಲೀಸ್ ನೀವು ಈ ಥರ ಮಾತಾಡಬೇಡಿ. ತಪ್ಪೆಲ್ಲ ನಂದೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಮಾಡಿಬಿಟ್ಟೆ. ಪ್ಲೀಸ್ ನೀವು ನನ್ನ ಕ್ಷಮಿಸಿ. ಹಾಗೆಲ್ಲ ಹೇಳ್ಬಿಡಿ ಲೀಲಾ ಅವರೇ. ನೀವು ಮನೆಗೆ ಬಂದಾಗಿಂದ ನಿಮ್ಮ ಮೇಲೆ ಒಂಥರ ಕೆಟ್ಟ ಫೀಲಿಂಗ್ ಇತ್ತು. ವಿಕ್ರಮ್ ಕೆಟ್ಟವರು ಅಂತ ಮುಂಚೆನೇ ಗೊತ್ತಿತ್ತು. ಆದರೆ ಅವ್ರ ಹೆಂಡತಿಯಾಗಿ ನೀವು ಬಂದ ಮೇಲೆ ನೀವು ಕೆಟ್ಟವರು ಅಂತ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಪದೇ ಪದೇ ನಿಮಗೆ ಚುಚ್ಚಿ ಮಾತಾಡಿ ನಿಮಗೆ ಅವಮಾನ ಮಾಡಿಬಿಟ್ಟೆ. ಆದರೆ ನೀವು ಒಂದ್ಸತಿನೂ ಏಜೆ ಹತ್ರ ಕಂಪ್ಲೇಂಟ್ ಮಾಡಲಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ, ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ನಿಮ್ಮನ್ನು ತುಂಬ ಕೆಟ್ಟದಾಗಿ ನಡ್ಸ್ಕೊಂಡ್ಬಿಟ್ಟೆ. ಇದರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಒಳ್ಳೆಯವರು ಅಂತ. ಆಗಿದ್ದಕ್ಕೆಲ್ಲ ನೀವೇ ಕಾರಣ ಅಂತ ನಿಮ್ಮ ಮೇಲೆ ತುಂಬ ಅನುಮಾನ ಪಟ್ಬಿಟ್ಟೆ. ಪ್ಲೀಸ್ ಚಾಯ್ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ಲೀಸ್ ಲೀಲಾ ಅವರೇ, ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನಾನು ಹೇಳಿಲ್ವಾ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನೋಡೋರ ಕಣ್ಣಿಗೆ ಎಲ್ಲ ನಿಜ ಅಂತ ಅನ್ಕೊಳ್ಳೋ ಕಾಲ ಇದು. ನಿಮ್ಮ ಪ್ರಕಾರ ವಿಕ್ರಮ್ ಕೆಟ್ಟ ವ್ಯಕ್ತಿ. ನೀವು ಹಾಗೆ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಹೇಳಿ, ಅವನು ನಿನ್ನ ತುಂಬ ಹರ್ಟ್ ಮಾಡಿದ್ದಾನೆ. ನಿಜ ಹೇಳಬೇಕು ಅಂದರೆ ವಿಕ್ರಮ್ ತುಂಬ ಒಳ್ಳೆ ವ್ಯಕ್ತಿ. ಆದರೆ ಅಂತರನ್ ವಿಷಯ ಬಂದಾಗ ಏಜೆ ಮೇಲೆ ತುಂಬ ಕೋಪ ಮಾಡ್ಕೋತಾರೆ. ನಾನು ತುಂಬ ಸಲ ಹೇಳಿದ್ದೀನಿ ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಅಂತ. ಆದರೆ ಅವ್ರು ನನ್ನ ಮಾತೇ ಕೇಳಲ್ಲ ಲೀಲಾ. ಏನು ಮಾಡೋದು? ಗಂಡ ಏನೇ ಮಾಡಿದ್ರು ಹೆಂಡತಿ ಆದವಳು ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಹಾಗೆ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಛೇ, ನನ್ನ ಮೇಲೆ ನನಗೆ ಅಸಹ್ಯ ಅನಿಸ್ತಾ ಇದೆ ಚಾಯ್ ಅವರೇ. ಪ್ಲೀಸ್
ನೀವು ನನ್ನ ಕ್ಷಮಿಸ್ತೀರಾ? ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಲೀಲಾ ಅವರೇ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡಿರ್ತಿದ್ರು. ಇದನ್ನು ನಾನು ಯಾವಾಗಲೂ ಮರ್ತಾಯಿತ್ತು. ನೀವು ಮರೆತುಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಛಾಯಾ ಅವರೇ. ಒಂದು ಮಾತು ನೆನಪಿರ್ಲಿಲ್ಲ ಅವರೇ, ವಿಕ್ರಮ್ನ ಯಾರೂ ತಡೆಯೋಕ್ಕಾಗಲ್ಲ. ಅವ್ರು ಈ ಮನೆಗೆ ಬಂದಿರೋದೇ ಈ ಮನೇಲಿರೋ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಜನ ಜೈಲಿಗೆ ಕಳಿಸೋದಕ್ಕೆ. ಯಾವುದೇ ಕಾರಣಕ್ಕೂ ಆ ಸಾಕ್ಷಿಗಳು ವಿಕ್ರಮ್ ಕೈಗೆ ಸಿಗಬಾರ್ದು. ಹಾಗೆ ಜೋಪಾನ ಮಾಡ್ಬೇಕು ನೀವು. ಇಲ್ಲಾಂದರೆ ಈ ಮನೆಯವರೆಲ್ಲರೂ ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಾಕೋಬೇಕಾಗುತ್ತೆ. ಛಾಯಾ ಅವರೇ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ಈ ಮನೇನ ಏಜೆನ ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಛಾಯಾ ಅವರೇ, ನನ್ನ ಅರ್ಥ ಮಾಡಿಕೊಂಡು ನನ್ನ ಕ್ಷಮಿಸಿದ್ದಕ್ಕೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ ರಿಲ್ಯಾಕ್ಸ್ ಮಾಡಿ. ಥ್ಯಾಂಕ್ ಯು. ಏನು ಲೀಲಾ ಬಂದು ಸಾರಿ ಕೇಳಿದ್ಲಾ? ಹೌದು. ಇದಕ್ಕೆ ಇಷ್ಟೆಲ್ಲ ಮಾಡಿದ್ದು ನಾನು. ಹೀಗೆಲ್ಲ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ನೀನು ಈ ರೀತಿ ಮಾಡೋದ್ರಿಂದ ನಾನು ಸಿಕ್ಕಾಕೋತಾ ಇದ್ದೀನಿ. ಇನ್ನೊಂದ್ಸಲ ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡ. ಒಂದು ವೇಳೆ ಮಾಡಿದ್ರು ನನಗೆ ಹೇಳ್ಬಿಟ್ಟು ಮಾಡು. ನಾನು ಮೊದಲೇ ಪ್ರಿಪೇರ್ ಆಗಿರ್ತೀನಿ. ಲೀಲಾ, ಲೀಲಾ ಏನಿದು? ಹೇಗೆ ಮಾಡ್ಕೊಂಡಿದ್ದಲ್ಲ? ಅಯ್ಯೋ, ನನಗಾಗಿರೋ ಟೆನ್ಷನಲ್ಲಿ ನಾನು ಇದನ್ನೆಲ್ಲ ನೋಡ್ಕೊಂಡೇ ಇಲ್ಲ ದುರ್ಗಾ ಅವರೇ. ಲೀಲಾ, ಅಂತರಾತ್ತೆ ಸಿಗ್ತಾರೆ ಅಂತ ಹೋದ್ಯಲ್ಲ, ನಿನಗೆ ಒಂದು ಕ್ಷಣಕ್ಕೂ ಏನೂ ಅನ್ನಿಸ್ಲಿಲ್ವಾ? ಅನಿಸ್ತು. ಅಂತರ ಅಕ್ಕನ ಜೊತೆಲಿರೋರು ಸಿಕ್ಕಾಗ ಏಜೆ ಎಷ್ಟು ಖುಷಿ ಆದ್ರು. ಆದ್ರೆ ಈಗ ಅಂತರ ಅಕ್ಕನೇ ಸಿಗ್ತಾರೆ ಅಂದ ತಕ್ಷಣ ಏಜೆ ಇಷ್ಟು ವರ್ಷ ವೇಟ್ ಮಾಡಿದ್ದಕ್ಕೆ ಉತ್ತರ ಸಿಗುತ್ತೆ. ಏಜೆ ಇನ್ಮೇಲಿಂದ ಯಾವಾಗಲೂ ಖುಷಿಯಾಗಿರ್ತಾರೆ ಅಂತ ಅನಿಸ್ತು ದುರ್ಗಾ ಅವರೇ. ಲೀಲಾ, ನಾನು ಹೇಳ್ತಿರೋದು ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತರ ಅತ್ತೆ ವಾಪಸ್ ಬಂದ್ರೆ ಈ ಮನೇಲಿ ನೀನು ಕಳ್ದು ಹೋಗ್ತೀಯ. ನಿನಗೂ ಈ ಮನೆಗೂ ಯಾವ ನಂಟು ಉಳಿಯಲ್ಲ. ಅರ್ಥ ಮಾಡ್ಕೊ. ಏಜೆ ಹೆಂಡತಿಯಾಗಿ ಒಂದು ಕ್ಷಣಕ್ಕಾದ್ರೂ ಅಂತರ ಅತ್ತೆ ಸಿಗಬಾರ್ದು ಅಂತ ನಿನಗನ್ನಿಸ್ಲಿಲ್ವಾ? ಇಲ್ಲ, ಅಂತರ ಅಕ್ಕ ಸಿಗಬಾರ್ದು ಅಂತ ನಾನು ಯೋಚನೆ ಮಾಡಿದ್ರೆ ಅದು ನನ್ನ ಸ್ವಾರ್ಥ ಆಗುತ್ತೆ. ನನಗೆ ಏಜೆ ಖುಷಿ ಮುಖ್ಯ, ಸಂತೋಷ ಮುಖ್ಯ, ಅವ್ರ ನೆಮ್ಮದಿ ಮುಖ್ಯ. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏಜೆ ಎಲ್ಲರನ್ನೂ ಖುಷಿಯಾಗಿಡ್ತಾರೆ. ಆದರೆ ಅವ್ರ ಖುಷಿನ ಕಾಪಾಡೋದಕ್ಕೆ ನನಗೊಂದು ಕೆಲಸ ಸಿಕ್ಕಿದೆ. ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನೀವೇನೋ ಯೋಚನೆ ಮಾಡಿಬಿಡಿ ದುರ್ಗಾ ಅವರೇ. ಈ ಮನೆಗೆ ನೆನಪಾಗಿರೋ ಅಂತರ ಅಕ್ಕ ವಾಪಸ್ ಬರಲಿ. ನೆನಪಾಗಿರೋ ನಾನು ನೆನಪಾಗೆ ಉಳ್ಕೋತೀನಿ.
ಅಟ್ಲೀಸ್ಟ್ ಗಾಯಕ್ಕೆ ಔಷಧಿನಾದ್ರೂ ಹಾಕ್ತೀನಿ. ಲೀಲಾ, ಇವತ್ತಲ್ಲ ನಾಳೆ ಆ ಲೀಲಾ ನನ್ನ ಬುಟ್ಟಿಗೆ ಬಿದ್ದೇ ಬೀಳ್ತಾಳೆ ಅಂತ ಇಷ್ಟು ದಿನ ಅವಳು ಏನೇ ಮಾಡಿದ್ರು ಸಹಿಸ್ಕೊಂಡು ಬಂದೆ. ಆದ್ರೆ ಇವತ್ತು ತಾನಾಗೆ ಬಂದು ಅವಳು ನನ್ನ ಬುಟ್ಟಿಗೆ ಬಿದ್ದಿದ್ದಾಳೆ. ನಾನು ಹೆದರಿಸಿ ಮಾಡೋಕ್ಕಾಗದೇ ಇರೋದನ್ನ ನೀನು ಕಣ್ಣೀರಾಕ್ ಮಾಡಿದ್ಯಾ. ಗುಡ್, ವೆರಿ ಗುಡ್ ಛಾಯಾ. ಹೆಣ್ಮಕ್ಳು ಅಸ್ತ್ರನೇ ಕಣ್ಣೀರಲ್ಲ, ಅದಕ್ಕೆ ಗಂಡಾಗ್ಲಿ ಹೆಣ್ಣಾಗ್ಲಿ ಬೀಳಲೇಬೇಕು. ಈಗ ಅವಳು ಬಿದ್ದಿದ್ದಾಳಲ್ಲ ಹಾಗೆ, ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆ ದಿನ ಬಂದಾಯ್ತು. ಇಷ್ಟು ದಿನ ನೀನ್ ಕೆಲಸ ಮಾಡ್ತಿದ್ದೆ, ಇನ್ಮೇಲೆ ನನಗ್ ಬಿಡ. ನೀನು ಫೀಲ್ಡಿಗೆ ಇಳಿದ್ಮೇಲೆ ಆಟದ ಕದರೇ ಚೇಂಜ್ ಆಗುತ್ತೆ. ಶುರು ಹಚ್ಕೋ ಛಾಯಾ. ಶುರು ಮಾಡೋದೆ, ಇನ್ನು ತಡ ಮಾಡಲ್ಲ. ಆ ಲೀಲಾ ನನ್ನನ್ನು ನಂಬಿತಾಳೆ. ಅವಳನ್ನ ಹೇಗೆಲ್ಲ ಆಡಿಸಿ ನನಗೆ ಬೇಕಾಗಿರೋದನ್ನ ಪಡ್ಕೋತೀನಿ, ನೋಡ್ತಾ ಇರು. ಲೀಲಾ, ಈ ಚಾಯಿನ ವಕ್ರ ದೃಷ್ಟಿ ನಿನ್ ಮೇಲೆ ಬಿದ್ದಾಯ್ತು. ಇವತ್ತಿಂದ ನಿನ್ನ ಕೆಟ್ಟ ಕಾಲ ಶುರು ಆಯ್ತು ಅನ್ಕೋ.